Hello everyone, welcome back to Akanksha e-learning solutions. ಎಲ್ರಿಗೂ ನಮಸ್ಕಾರ. ಹೇಗಿದ್ದೀರಿ? ಸೊ ಎಲ್ಲರೂ ಚೆನ್ನಾಗಿದ್ದೀರಿ ಅನ್ಕೋತೀನಿ. ಓಕೆ, ಐ ಥಿಂಕ್ ದಟ್ ಯು ಆಲ್ ಆರ್ ವೆಲ್. ಸೊ ಇವತ್ತಿನ ಪಾಠ 7 ಮೀನ್ಸ್ ಲೆಸನ್ ನಂಬರ್ 7. ಸೊ ಇವತ್ತಿನ ಪಾಠದಲ್ಲಿ ನಾವು ಸಂಭಾಷಣೆನ ಮಾಡೋಣ. ಸೊ ಸಂಭಾಷಣೆ 1, ಕನ್ವರ್ಸೇಷನ್ 1. ನಮಸ್ಕಾರ ಸ್ವಾಮಿ, ನಮಸ್ತೆ ಸರ್, ಗುಡ್ ಮಾರ್ನಿಂಗ್ ಸರ್, ಹಾಯ್ ಹಲೋ ಸರ್. ಈ ಊರಲ್ಲಿ ರೈಲ್ವೆ ಸ್ಟೇಷನ್ ಎಲ್ಲಿದೆ? ವೇರ್ ಇಸ್ ದ ರೈಲ್ವೆ ಸ್ಟೇಷನ್ ಇನ್ ದಿಸ್ ಟೌನ್? ಇದೇ ರೋಡ್ ಕೊನೆಯಲ್ಲಿ ಒಂದು ಮಾರ್ಕೆಟ್ ಇದೆ, ಅದರ ಹಿಂದೆ ರೈಲ್ವೆ ಸ್ಟೇಷನ್ ಇದೆ. ಇನ್ ದಿಸ್ ರೋಡ್ ದೇರ್ ವಿಲ್ ಬಿ ಅ ಮಾರ್ಕೆಟ್ ಅಂಡ್ ಬಿಹೈಂಡ್ ದಟ್ ದೇರ್ ವಿಲ್ ಬಿ ಅ ರೈಲ್ವೆ ಸ್ಟೇಷನ್. ಸೊ ಪರ್ಸನ್ ಎ ಸೇಸ್ ದಟ್ ಈ ಊರಲ್ಲಿ ಬಸ್ ಸ್ಟ್ಯಾಂಡ್ ಇದೆಯಾ? ಡು ವಿ ಹ್ಯಾವ್ ಬಸ್ ಸ್ಟ್ಯಾಂಡ್ ಇನ್ ದಿಸ್ ಟೌನ್? ಇದೆ, ಅದು ರೈಲ್ವೆ ಸ್ಟೇಷನ್ ಹಿಂದೆ ಇದೆ. ದಟ್ ಈಸ್ ಬಿಹೈಂಡ್ ದ ರೈಲ್ವೆ ಸ್ಟೇಷನ್. ನೀವು ಎಲ್ಲಿಯವರು? ವೇರ್ ಆರ್ ಯು ಫ್ರಮ್? ನಾನು ಮಂಡ್ಯದವನು. ಸೊ ಮಂಡ್ಯದವನು, ಹಿ ಈಸ್ ಅ ಮೇಲ್, ಸೊ ಹಿ ಸೇಯಿಂಗ್ ಮಂಡ್ಯದವನು. ಇಫ್ ಇಟ್ ಇಸ್ ಅ ಫೀಮೇಲ್, ಮಂಡ್ಯದವಳು. ಇಟ್ ಈಸ್ ಲೈಕ್ ದಟ್. ಅಂಡ್ ಮಂಡ್ಯದವರು. ಸಂಭಾಷಣೆ 2, ಕನ್ವರ್ಸೇಷನ್ 2. ಈಗ ವಿಜಯನಗರಕ್ಕೆ ಬಸ್ ಇದೆಯಾ? ಡು ವಿ ಹ್ಯಾವ್ ಬಸ್ ಟು ವಿಜಯನಗರ? ಬೇಕಾದಷ್ಟಿವೆ, ಪ್ಲೆಂಟಿ ಆರ್ ದೇರ್. 10 ನಿಮಿಷಕ್ಕೆ ಒಂದು ಬಸ್ ಇದೆ. ಎವ್ರಿ 10 minutes ದೇರ್ ಈಸ್ ಅ ಬಸ್. ಮುಂದಿನ ಬಸ್ ಎಷ್ಟು ಗಂಟೆಗಿದೆ? ವೆನ್ ಇಸ್ ದ ನೆಕ್ಸ್ಟ್ ಬಸ್? ಸೊ 2:15 3 ಬಸ್ ಇವೆ. 2:30 ದೇರ್ ವಿಲ್ ಬಿ 3 buses. ಒಂದು ಬಸ್ 2ನೇ ಪ್ಲಾಟ್ಫಾರ್ಮ್ ಅಲ್ಲಿ ಇದೆ, ಇನ್ನೊಂದು 3ನೇದ್ರಲ್ಲಿದೆ. ಒನ್ ಬಸ್ ಈಸ್ ಇನ್ ದ ಸೆಕೆಂಡ್ ಪ್ಲಾಟ್ಫಾರ್ಮ್ ಅಂಡ್ another one is in the third platform. ಅಂಡ್ ಮತ್ತೊಂದು another one 4ನೇದ್ರಲ್ಲಿದೆ, 4th platform it is. ಸೊ ಬಸ್ಸಲ್ಲಿ ಸೀಟ್ ಇದೆಯಾ? ದೇರ್ ಈಸ್ ಅ ಸೀಟ್ ಇನ್ ದ ಬಸ್. ಬೇಕಾದಷ್ಟಿವೆ, ಯಾ ಪ್ಲೆಂಟಿ ಆರ್ ದೇರ್. ಇನ್ ಕನ್ವರ್ಸೇಷನ್ 3, ನಿಮ್ಮ ಮನೆಯಲ್ಲಿ ನಾಯಿ ಇದೆಯಾ? ಡು ಯು ಹ್ಯಾವ್ ಡಾಗ್ ಎಟ್ ಯುವರ್ ಹೋಮ್? ಇಲ್ಲ, ನಮ್ಮ ಮನೆಯಲ್ಲಿ ನಾಯಿ ಇಲ್ಲ, ನಮ್ಮ ತೋಟದಲ್ಲಿ 2 ನಾಯಿ ಇವೆ. ಸೊ ಅಟ್ ಹೋಮ್ ವಿ ಡೋಂಟ್ ಹ್ಯಾವ್ ಡಾಗ್, ಬಟ್ ಅಟ್ ಅವರ್ ಫಾರ್ಮ್ ವಿ ಹ್ಯಾವ್ 2 dogs. ಓಹೋ, ನಿಮ್ಗೆ ತೋಟ ಇದೆಯಾ? ಓ ಇಸ್ ಇಟ್, ಯು ಹ್ಯಾವ್ ಅ ಫಾರ್ಮ್ ಲ್ಯಾಂಡ್? ಹೌದು, ನಿಮ್ಗಿಲ್ವಾ? ಎಸ್, ಯು ಡೋಂಟ್ ಹ್ಯಾವ್. ಇಲ್ಲ, ನಮಗೆ ಒಂದು ಹೊಲ ಮಾತ್ರ ಇದೆ. ವಿ ಹ್ಯಾವ್ ಓನ್ಲಿ 1 ಅಗ್ರಿಕಲ್ಚರಲ್ ಫೀಲ್ಡ್, ಅಗ್ರಿಕಲ್ಚರಲ್ ಲ್ಯಾಂಡ್. ನಿಮ್ಮ ತೋಟದಲ್ಲಿ ತೆಂಗಿನ ಮರ ಇದೆಯಾ? ಡು ಯು ಹ್ಯಾವ್ ಕೊಕೊನಟ್ ಟ್ರೀ ಅಟ್ ಯುವರ್ ಹೋಮ್? ಒಂದೇ ಒಂದು ತೆಂಗಿನ ಮರ ಇದೆ. ದೇರ್ ಇಸ್ ಓನ್ಲಿ 1 ಕೊಕೊನಟ್ ಟ್ರೀ. ಮಾವಿನ ಮರಗಳು ಬೇಕಾದಷ್ಟಿವೆ. ದೇರ್ ಆರ್ ಪ್ಲೆಂಟಿ ಆಫ್ ದಟ್ ಮ್ಯಾಂಗೋ ಟ್ರೀಸ್. ಮಾವಿನಕಾಯಿ ಅಷ್ಟೇನಿಲ್ಲ, ದೇರ್ ಈಸ್ ನೋ ಮಚ್ ಮ್ಯಾಂಗೋಸ್, ಬಟ್ ಮಾವಿನ ಹಣ್ಣು ಬೇಕಾದಷ್ಟಿವೆ. ದೇರ್ ಇಸ್ ನೋ ಮಚ್ ರಾ ಮ್ಯಾಂಗೋಸ್, ಬಟ್ that fruit mangoes or ripe mangoes we have plenty. So ಇದೇ we use for neutral singular and ಇವೇ we use for neutral plural. For example, ನನ್ನ ಹತ್ರ ಫೋನ್ ಇದೆ, ನನ್ನ ಹತ್ರ ಪುಸ್ತಕ ಇವೆ. ರೈಟ್, ಲೈಕ್ ಇಲ್ಲ ಮೀನ್ಸ್ ನಾಟ್ ದೇರ್. ನನ್ನ ಹತ್ರ ಫೋನ್ ಇಲ್ಲ, ನನ್ನ ಹತ್ರ ಪುಸ್ತಕ ಇಲ್ಲ. ಹೊಸಬ is a new person who is male. ಹೊಸಬಳು is who is female and ಹೊಸಬರು is a new person. ಬೇಕಾದಷ್ಟು we use it for plenty. ಫಾರ್ ಎಕ್ಸಾಂಪಲ್, ಬೆಂಗಳೂರಲ್ಲಿ ಬೇಕಾದಷ್ಟು ಹೊಸಬರಿದ್ದಾರೆ. ಸೊ ಮೆನಿ ನ್ಯೂ ಪೀಪಲ್ ಆರ್ ದೇರ್ ಇನ್ ಬ್ಯಾಂಗ್ಳೂರ್. ಎಳನೀರು we use it for tender coconut. ಸೊ ಮಾರ್ಕೆಟ್ ಅಲ್ಲಿ ತುಂಬಾ ಎಳ್ನೀರಿದೆ. ತೋಟ, ನನಗೊಂದು ತೋಟ ಇದೆ. ಹೊಲ, ನನ್ನ ಹತ್ರ 10 ಎಕರೆ ಹೊಲ ಇದೆ. ನಾಯಿ, ನಮ್ಮನೆಯಲ್ಲಿ ನಾಯಿ ಇಲ್ಲ. ತೆಂಗಿನಕಾಯಿ, ದೇವರಿಗೆ ತೆಂಗಿನಕಾಯಿ ಒಡಿಸ್ಬೇಕು. ವೆನ್ ವಿ ಗೋ ಟು ದ ಟೆಂಪಲ್ ವಿ ವಿಲ್ ಬ್ರೇಕ್ ದ ಕೊಕೊನಟ್, ಸೊ ದಟ್ ವಿ ಸೇ ಒಡಿಸ್ಬೇಕು. ಸೊ ತೆಂಗಿನ ಮರ, ಸೊ ನಮ್ಮ ಮನೆ ಹತ್ರ ತುಂಬಾ ತೆಂಗಿನ ಮರ ಇವೆ. ಸೊ ಹಿಯರ್ ವಿ ಹ್ಯಾವ್ ಟು ಫಿಲ್ ಇನ್ ದ ಬ್ಲಾಂಕ್ಸ್ appropriate words. Like for example, ನಮ್ಮ ಮನೆಯಲ್ಲಿ ಒಂದು ನಾಯಿ ಇದೆ. ನನ್ನ ಹತ್ರ 2 ಲ್ಯಾಪ್ಟಾಪ್ ಇವೆ. ನನ್ನ ರೂಮಲ್ಲಿ ಒಂದು ಕುರ್ಚಿ ಇದೆ. ನನ್ನ ಮನೆಯಲ್ಲಿ 5 ರೂಮ್ಗಳು ಇವೆ. ನನ್ನ ಮನೆ MG ರೋಡಲ್ಲಿ ಇದೆ. ನನ್ನ ಆಫೀಸ್ ಯಲಹಂಕದಲ್ಲಿ ಇದೆ. ನನ್ನ ಹತ್ರ ಕಾರ್ ಇದೆ. ನನಗೆ ಸ್ವಲ್ಪ ಕೆಲಸ ಇದೆ. ಇಟ್ ಈಸ್ like that. Ide and ive will be used. So we have to make as many possible sentences here. Now for example, ಈ ಮನೆಯಲ್ಲಿ ಒಂದು ಪುಸ್ತಕ ಇದೆ. It should be. ಆ ಮನೆಯಲ್ಲಿ 2 ಹಣ್ಣುಗಳು ಇವೆ. ಸೊ ಇಫ್ ಇಟ್ ಈಸ್ ಅ ಸಿಂಗ್ಯುಲರ್, ಇಟ್ ಶುಡ್ ಬಿ ಇದೆ. ಸೊ ಯಾರ ಊರಲ್ಲಿ ಒಳ್ಳೆ ಸ್ಕೂಲ್ ಇದೆ?
ಯಾವ ತೋಟದಲ್ಲಿ ದೊಡ್ಡ ಆ ಹಣ್ಣುಗಳು ಇವೆ? ಓಕೆ, ಆರ್ ಯಾರ ತೋಟದಲ್ಲಿ ದೊಡ್ಡ ಹಣ್ಣುಗಳು ಇವೆ? ದೆನ್ ಯಾವ ತೋಟದಲ್ಲಿ ಹೊಸ ಹಣ್ಣುಗಳು ಇವೆ? ಸೊ ಲೈಕ್ ದಟ್ ವಿ ಹ್ಯಾವ್ ಟು ಮೇಕ್ ದ ಮೀನಿಂಗ್ಫುಲ್ meaningful sentences, right? So fill in the blanks. Avaru Mangaluru is given, no? So Mangaluru means they belongs to Mangaluru. ಆ ಹುಡುಗರು ಬೆಂಗಳೂರಿನವರು, ಆ ಹುಡುಗಿಯರು ಹುಬ್ಬಳ್ಳಿಯವರು, ಅವರೆಲ್ಲ ನಮ್ಮವರು, ಇವರು ಬ್ಯಾಂಕ್ನವರು, ನೀವು ನಮ್ಮ ಆಫೀಸ್ನವರು, ಲೈಕ್ ದ್ಯಾಟ್. ಇನ್ ದ ಟ್ರಾನ್ಸ್ಲೇಷನ್, ದೇರ್ ಈಸ್ ಅ ಬ್ಯಾಂಕ್ ಅಟ್ ದ ಎಂಡ್ ಆಫ್ ದಿಸ್ ರೋಡ್. ಈ ರಸ್ತೆ ಕೊನೆಯಲ್ಲಿ ಒಂದು ಬ್ಯಾಂಕ್ ಇದೆ. ದೇರ್ ಇಸ್ ನಾಟ್ ಬಸ್ ಸ್ಟ್ಯಾಂಡ್ ಇನ್ ದಿಸ್ ಟೌನ್. ಈ ಊರಲ್ಲಿ ಬಸ್ ಸ್ಟ್ಯಾಂಡ್ ಇಲ್ಲ. ದೇರ್ ಆರ್ ಪ್ಲೆಂಟಿ ಆಫ್ ಕ್ಯಾಬ್ಸ್ ಇನ್ ಬೆಂಗಳೂರು. ಬೆಂಗಳೂರಲ್ಲಿ ತುಂಬಾ ಕ್ಯಾಬ್ಸ್ಗಳು ಇವೆ. ದೇರ್ ಈಸ್ ನೋ ಟಂಡರ್ ಕೋಕೋನಟ್ ಇನ್ ದ ಮಾರ್ಕೆಟ್. ಮಾರ್ಕೆಟ್ ಅಲ್ಲಿ ಟಂಡರ್ ಕೋಕೋನಟ್ ಇಲ್ಲ. ದೇರ್ ಈಸ್ ಅ ಬಸ್ ಎವ್ರಿ 5 minutes. 5 ನಿಮಿಷಕ್ಕೆ ಒಂದು ಬಸ್ ಇದೆ. ಸೊ ಯು ಹ್ಯಾವ್ ಟು ಆನ್ಸರ್ ದ ಫಾಲೋಯಿಂಗ್ ಕ್ವೆಶನ್ಸ್. ನಿಮ್ಮ ಮನೆಯಲ್ಲಿ ಎಷ್ಟು ಫ್ಯಾನ್ ಇವೆ? ನನ್ನ ಮನೆಯಲ್ಲಿ 5 ಫ್ಯಾನ್ ಇವೆ, ಫಾರ್ ಎಕ್ಸಾಂಪಲ್. ಬೆಂಗಳೂರಲ್ಲಿ ಎಷ್ಟು ಮಾಲ್ ಇವೆ? ವಿ ಡೋಂಟ್ ನೋ, ಮೆನಿ, ರೈಟ್? ಸೊ ಬೆಂಗಳೂರಲ್ಲಿ ತುಂಬಾ ಮಾಲ್ಸ್ ಇವೆ. ತಮಿಳ್ನಾಡಿಗೆ ಎಷ್ಟು ಬಸ್ ಇವೆ? ತಮಿಳ್ನಾಡಿಗೆ 5 ನಿಮಿಷಕ್ಕೆ ಒಂದು ಬಸ್ ಇದೆ. ಸೊ ನಿಮ್ಮ ಆಫೀಸಲ್ಲಿ ಎಷ್ಟು ಕ್ಯಾಬಿನ್ ಇವೆ? ನನ್ನ ಆಫೀಸಲ್ಲಿ 10 ಕ್ಯಾಬಿನ್ ಇವೆ. ನಿಮ್ಮ ರೂಮಲ್ಲಿ ಡೆಸ್ಕ್ಟಾಪ್ ಇದೆಯಾ? ನಮ್ಮ ರೂಮಲ್ಲಿ ಡೆಸ್ಕ್ಟಾಪ್ ಇದೆ. ನಿಮ್ಮ ಕೈಯಲ್ಲಿ ವಾಚ್ ಇದೆಯಾ? ಡು ಯು ಹ್ಯಾವ್ ವಾಚ್ ಇನ್ ಯೋರ್ ಹ್ಯಾಂಡ್? ನನ್ನ ಕೈಯಲ್ಲಿ ವಾಚ್ ಇದೆ. ಟೆಲ್ ಮಿ 5 sentences describing your house. ಸೊ ಲೈಕ್ ನನ್ನ ಮನೆ ಮಾರತಹಳ್ಳಿಯಲ್ಲಿದೆ. ನನ್ನ ಮನೆ ದೊಡ್ಡದು. ನನ್ನ ಮನೆಯಲ್ಲಿ 5 ರೂಮ್ಗಳು ಇವೆ. ನನ್ನ ಮನೆಯಲ್ಲಿ 5 ಜನ ಇದ್ದಾರೆ. ಸೊ ನನ್ನ ಮನೆಯಲ್ಲಿ ಒಂದು 5 ಫ್ಯಾನ್ ಇವೆ. ಆಲ್ ದೀಸ್ ಥಿಂಗ್ಸ್ ಯು ಕ್ಯಾನ್ ಸೇ. ಅಂಡ್ ನನಗೆ ನನ್ನ ಮನೆ ತುಂಬಾ ಇಷ್ಟ. ಲೈಕ್ ದ್ಯಾಟ್ ಯು ಕ್ಯಾನ್ ಮೇಕ್ ಅ sentences. So I hope you understood this lesson. If you have any such queries or that questions, so you can contact me. Till then, keep practicing. See you in the next class. Thank you all.